ವೆಲ್ಕಮ್ ಟು ಪ್ರೀತಿಯ ಪುನರ್ವಿನಿ ಚಾನಲ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇವತ್ತು ನಾನು ನಿಮಗೆ ಸುಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಹಳ್ಳಿ ಕಡೆ ತುಂಬ ಫೇಮಸ್ಸು. ಸುಂಡೆಕಾಯಿ ಯಾರ್ಯಾರು ಇದನ್ನು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ ಅವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಸುಂಡೆಕಾಯಿ ಈ ಥರ ಗೊಂಚಲಲ್ಲಿ ಬಿಟ್ಟಿರುತ್ತೆ. ಇದನ್ನು ತೊಗೊಂಡು ಬಂದು ನೀಟಾಗಿ ಒಂದೊಂದೇ ಅದನ್ನು ಬಿಡಿಸ್ಕೊಂಡು ಅದನ್ನು ನೀಟಾಗಿ ವಾಶ್ ಮಾಡಿ ನಾವು ಯೂಸ್ ಮಾಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಬಿಡಿಸ್ಕೊಬೇಕು. ಈಗ ಒಂದು ತವ ತಗೊಂಡು ಅದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ಹಾಕಿ ನಾವು ಬಿಡಿಸ್ಕೊಂಡಿರೋ ಸುಂಡೆಕಾಯಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮಗೆ ಸ್ಟೇಜ್ ಬೈ ಸ್ಟೇಜ್ ಗೊತ್ತಾಗ್ತಿದೆ ನೋಡಿ. ಇದು ಫುಲ್ ಈ ಥರ ಗೋಲ್ಡನ್ ಕಲರ್ ಬರಬೇಕು. ಗ್ರೀನೆಲ್ಲ ಹೋಗಿ ಫುಲ್ ಗೋಲ್ಡನ್ ಕಲರ್ ಬಂದರೆ ಅದ್ರ ಕಹಿ ಎಲ್ಲ ಹೋಗುತ್ತೆ. ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ತಣ್ಣಗಾದ್ಮೇಲೆ. ಈಗ ಅದೇ ಮಿಕ್ಸಿ ಜಾರ್ಗೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಇದಕ್ಕೆ ಸ್ವಲ್ಪ ನೀರು, ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ತರಿಯಾಗಿ ರುಬ್ಬಿ ಎತ್ತಿಟ್ಕೊಳ್ಳಿ. ಈಗ ನಾವು ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಲ್ಲಿ ನಾವು ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀವಿ. ಈಗ ರುಬ್ಬಿದ ಮಿಶ್ರಣ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ನೀರು, ತುಂಬ ಹಾಕ್ಕೊಬಾರ್ದು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಒಂದು 1/4 ಲೀಟ್ರಷ್ಟು ಗಟ್ಟಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸುಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಇದು ಅಕ್ಕಿ ರೊಟ್ಟಿಗೆ ಹೇಳಿ ಮಾಡಿಸಿದ ಕಾಂಬಿನೇಷನ್. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ.